ರಾಷ್ಟ್ರೋತ್ಥಾನ ಗೋಶಾಲೆಯು ದೇಶಿ ತಳಿಯ ಗೋವುಗಳ ಸಂರಕ್ಷಣೆಯ ಜೊತೆಗೆ ನೈಸರ್ಗಿಕವಾದ ಹಾಗೂ ಅತ್ಯಂತ ಶುದ್ಧವಾದ ಗವ್ಯೋತ್ಪನ್ನಗಳ ತಯಾರಿಕೆಯಲ್ಲೂ ಸಹ ನಿರತವಾಗಿದೆ. ಈ ಉತ್ಪನ್ನಗಳ ಬಳಕೆಯಿಂದ ನಮ್ಮ ಆರೋಗ್ಯದ ಗುಣಮಟ್ಟ ಸುಧಾರಿಸುವುದಲ್ಲದೆ ಭಾರತೀಯ ಗೋ ಸಂಸ್ಕೃತಿ ಪುನರುಜ್ಜೀವನಕ್ಕೂ ದಾರಿಯಾಗುತ್ತದೆ. ನನ್ನ ಹೆಸರು ನರೇಶ್ ಅಂತ. ರಾಷ್ಟ್ರೋತ್ಥಾನ ಗೋಶಾಲೆಯಲ್ಲಿ ಕಳೆದ 7-8 ವರ್ಷಗಳಿಂದ ನಾವು ಇಲ್ಲಿ ಗವ್ಯ ಉತ್ಪನ್ನಗಳ ಜವಾಬ್ದಾರಿಯಲ್ಲಿ ನಾವು ನಿರ್ವಹಿಸ್ತಾ ಇದ್ದೀವಿ. ಇದು ನಮ್ಮ ಗೋಶಾಲೆಯಲ್ಲಿ ಶುದ್ಧವಾದ ದೇಸಿ ಹಸುವಿನ ಒಂದು ಹಾಲಿನ ತಯಾರಾದಂತಹ ಒಂದು ತುಪ್ಪವನ್ನು ನಾವು ಮಾಡ್ತಾ ಇದ್ವಿ. ತುಪ್ಪ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ನಮಗೆ ಶುದ್ಧವಾದ ನಾಟಿ ಹಸುವಿನ ಒಂದು ಸಗಣಿಯಿಂದ ನಾವು ವಿಭೂತಿ ಮಾಡ್ತಾ ಇದ್ದೀವಿ. ವಿಭೂತಿ ಸಮೇತ ನಮಗೆ ಕೆಮಿಕಲ್ ಫ್ರೀ ಇರುತ್ತೆ. ಇದರಲ್ಲಿ ಯಾವುದೇ ಥರ ಕಲಬೆರಕೆ ಇರೋದಿಲ್ಲ. ಡೈರೆಕ್ಟಾಗಿ ವಿಭೂತಿನ ಬರ್ನ್ ಮಾಡಿ ಹ್ಯಾಶ್ ಮಾಡಿ ಅದನ್ನ ಪ್ರೊಸೆಸ್ ಮಾಡಿರ್ತೀವಿ. ಅದು ಸಮೇತ ಹಣೆಗೂ ಹಚ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ಶುದ್ಧವಾದ ದೇಸಿ ಹಸುವಿನ ಒಂದು ತುಪ್ಪದನ್ನು ಬಳಸ್ಕೊಂಡು ಮತ್ತು ನಮ್ಮಲ್ಲೇ ತಯಾರಾದಂಥ ಏನು ಅರಶಿನ ಬಳಸ್ಕೊಂಡು ನಾವು ಶುದ್ಧವಾದ ದೇಸಿ ನಾವೊಂದು ಕುಂಕುಮ ಮಾಡ್ತಾಯಿದ್ದೀವಿ. ಈ ಕುಂಕುಮ ಸಮೇತ ತುಂಬ ಚೆನ್ನಾಗಿರುತ್ತೆ. ಕೆಮಿಕಲ್ ಫ್ರೀ, ಇದಕ್ಕೆ ಯಾವುದೇ ಥರ ಕೆಮಿಕಲ್ ಬಳಸಲ್ಲ. ಅದೇ ರೀತಿ ನಮ್ಮ ಗೋ ಆಧಾರಿತ ಕೃಷಿಯಿಂದ ನಾವು ಅರಶಿನ ಬೆಳೀತಾ ಇದ್ದೀವಿ. ಅರಶಿನ ಬೆಳೆದ್ಬಿಟ್ಟು ಅದು ಪೌಡರ್ ಮಾಡಿದ್ವಿ. ಅದು ಆರೋಗ್ಯಕ್ಕೆ ಸಮೇತ ತುಂಬ ಉಪಯುಕ್ತವಾಗಿದೆ. ಅದೇ ಥರ ನ್ಯಾಚುರಲ್ಲು ಧೂಪ್ ಸ್ಟಿಕ್ ಇದೆ. ಧೂಪ್ ಸ್ಟಿಕ್ ಅಂತ ಹೇಳಿದಾಗ ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ನಮಗೆ ಅತಿ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಧೂಪ್ ಸ್ಟಿಕ್ಕು. ಇದ್ರ ಏನಾಗುತ್ತೆ, ಡಿ ಬಿ ಇರ್ಬೋದು, ಬೇರೆ ಬೇರೆ ಕೆಮಿಕಲ್ ಹ್ಯಾಡ್ ಆಗಿರುತ್ತೆ, ಹೆವಿ ಸ್ಮೋಕ್ ಬರುತ್ತೆ. ಬಟ್ ಏನಾಗುತ್ತೆ, ಆ ಸ್ಮೆಲ್ ತೊಗೊಳೋದ್ರಿಂದ ನಮಗೇನಾಗುತ್ತೆ, ಮೂಗು ಕಟ್ಟದಂಗೆ ಆಗುತ್ತೆ ಮತ್ತು ಉಸಿರಾಡೋಕ್ಕಾಗಲ್ಲ. ಅದರಿಂದ ಬೇರೆ ಬೇರೆ ಡಿಸೀಸ್ ಬರುತ್ತೆ. ಆದರೆ ನಮ್ಮ ಗೋಶಾಲೆಯಲ್ಲಿ ಶುದ್ಧವಾದ ನಾಟಿ ಹಸುವಿನ ತುಪ್ಪ ಮತ್ತು ಸಗಣಿ, ಸಮ್ ಹರ್ಬ್ಸು, ಕರ್ಪೂರ ಅದೆಲ್ಲ ಹಾಕಿ ನಾವು ಮಾಡಿರ್ತೀವಿ. ತುಂಬ ಜಿಲೇನಾಗಿರುತ್ತೆ. ಅದು ಸ್ಮೆಲ್ ಗುಡಿ ತೊಗೊಂಡ್ರೆ ನಮಗೆ ಹೆಲ್ತಿಗೆ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿಯಲ್ಲಿ ಗೋಮೂತ್ರ ಅರ್ಕ ಮಾಡ್ತಾ ಇದ್ದೀವಿ. ಇನ್ನು ಗೋಮೂತ್ರ ಅರ್ಕ ಅಂತ ಹೇಳಿದಾಗ ಅದನ್ನು ಪ್ರೋಸೆಸ್ ಮಾಡಿಬಿಟ್ಟು ಅದು ಡಿಸ್ಟಿಲೇಜ್ ಮಾಡಿರ್ತೀವಿ. ಆ ಅರ್ಕನ್ನು ಬೆಳಗ್ಗೆ ಎದ್ದ ತಕ್ಷಣ ಒಂದು 50 ml ಉಗುರು ಬೆಚ್ಚ ಬಿಸಿನೀರಲ್ಲಿ ಒಂದು 10 ml ಕುಡಿಯೋದ್ರಿಂದ ಇಮ್ಯುನಿಟಿ ಡೆವಲಪ್ ಆಗುತ್ತೆ, ವೆಯ್ಟ್ ಲಾಸ್ ಆಗುತ್ತೆ. ಇಸ್ ಅ ಗುಡ್ ಹೆಲ್ತಿ, ತುಂಬ ಚೆನ್ನಾಗಿರುತ್ತೆ. ಬೆರಣಿ ಮಾಡ್ತಾಯಿದ್ದೀವಿ ಸರ್. ಬೆರಣಿ ಅಂತ ಹೇಳಿದಾಗ ಈ ಅಗ್ನಿಹೋತ್ರ ಮಾಡೋದಕ್ಕೆ, ಹೋಮ ಮಾಡೋಕ್ಕೆ, ಪೂಜೆ ಮಾಡೋದಕ್ಕೆ ಇದನ್ನು ಬೆರಣಿ ಬಳಸ್ತಾರೆ. ಸಾಕಷ್ಟು ಜನ ನಮ್ಮ ಗೋಶಾಲೆಗೆ ವಿಸಿಟ್ ಮಾಡಿ ತುಂಬ ಜನ ಅದನ್ನು ಉತ್ಪನ್ನಗಳನ್ನು ತೆಗೆದುಕೊಂಡು ಹೋಗಿ ಅವರು ಸ್ವಂತ ಬಳಕೆ ಮಾಡ್ತಾಯಿದ್ದಾರೆ. ಮತ್ತು ಸಾಕಷ್ಟು ಗೊಬ್ಬರಗಳು ಲಾರ್ಜ್ ಸ್ಕೇಲಲ್ಲೇ ಗೊಬ್ಬರಗಳು ಮಾಡ್ತಾಯಿದ್ದೀವಿ. ಇದು ಸಮೇತ ಸಾಕಷ್ಟು ರೈತರು ಇಲ್ಲೇ ಬಂದು ವಿಸಿಟ್ ಮಾಡಿ ನಮ್ಮ ಒಂದು ಕ್ವಾಲಿಟಿ ಚೆಕ್ ಮಾಡಿ ಆರ್ಡರ್ಸ್ ಕೊಟ್ಟು ತೊಗೊಂಡು ಹೋಗ್ತಾಯಿದ್ದಾರೆ. ಈ ತೊಗೊಂಡೋದಂಥ ಗೊಬ್ಬರದಿಂದ ಅವರು ಸಾವಯವ ಕೃಷಿ ಮಾಡ್ತಾಯಿದ್ದಾರೆ. ಇನ್ನೂ ಉತ್ತಮ ಗುಣಮಟ್ಟದಲ್ಲಿ ಸಾಕಷ್ಟು ಉತ್ಪನ್ನಗಳು ಮಾಡ್ತಿದ್ದಾರೆ ಮುಂದಿನ ದಿವಸಗಳಲ್ಲಿ. ನಮಸ್ಕಾರ, ನನ್ನ ಹೆಸರು ಧನುಷ್ ಅಂತೇಳಿ. ನಮ್ಮ ಊರು ದೊಡ್ಡಬಳ್ಳಾಪುರ. ಪಂಚಗವ್ಯ ನಾಸಿಕ ಔಷಧಿ ಅಂತೇಳಿ ಅದನ್ನು ಯೂಸ್ ಮಾಡಿದ್ಮೇಲಂತೂ ನಮಗೆ ಭಾಳಷ್ಟು ಚೆನ್ನಾಗಿ ಬೆನಿಫಿಟ್ಸ್ ಆಗಿದೆ. ಅದು ತಲೆನೋವು, ಮೈಗ್ರೇನು, ಸೈನಸ್, ನೋಸ್ ಬಗೇಜ್ ಈ ಥರದ್ದು ಕತ್ತಿಂದ ಮೇಲ್ಗಡೆ ಏನೇ ಸಮಸ್ಯೆ ಇದ್ದರೂ ಕೂಡ ಇದೊಂದು ಡ್ರಾಪ್ಸ್ ಯೂಸ್ ಮಾಡಿ ಖಂಡಿತವಾಗ್ಲೂ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತೇಳಿ ಹೇಳಿದರು. ಅದನ್ನು ಯೂಸ್ ಮಾಡಿದ್ರಿ. ಆಮೇಲೆ ಈ ಪ್ರಾಡಕ್ಟ್ಸ್ನೆಲ್ಲ ನಾವು ಯೂಸ್ ಮಾಡಿದ್ಮೇಲೆ ನಾವು ಅವ್ರನ್ನ ಕೇಳಿದ್ರಿ, ಇಲ್ಲಿ ನೀವು ಟ್ರೈನಿಂಗ್ ಕೊಡ್ತೀರಾ ಅಂತೇಳಿ ಕೇಳಿದ್ರಿ ನಾವು ಜೀವನ್ ಜಿಯವರು. ಖಂಡಿತವಾಗ್ಲೂ ಇಲ್ಲಿ ಟ್ರೈನಿಂಗ್ ನಿಮ್ಗೆ ಸಿಗುತ್ತೆ, ನೀವು ಟ್ರೈನಿಂಗ್ ಬರ್ಬೋದು ಅಂತೇಳಿ ಹೇಳಿದರು. ನಾವಿಲ್ಲಿ ಒಂದು 6 ತಿಂಗಳು ನಾವಿಲ್ಲೇ ಇದ್ದು ಟ್ರೈನಿಂಗ್ ತೊಗೊಂಡ್ರಿ ನಾವು. ಮತ್ತು ಇವತ್ತು ನಾವು ಆ ಪ್ರಾಡಕ್ಟ್ಸ್ಗಳನ್ನು ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿದ್ದೀವಿ. ನನ್ನ ಹೆಸರು ತೇಜೇಶ್ವರಿ ಅಂತ ಅಂದ್ಬಿಟ್ಟು. ಎಲ್ಲ ತರಹದ ಉತ್ಪನ್ನಗಳು ಇಲ್ಲಿದೆ. ನಾವು ಇದನ್ನು ಬಳಸಿ ಎಲ್ಲ ರೀತಿಯಲ್ಲೂ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ಮೇಲೆ ಆಮೇಲೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನಮಗೂ ಕುತೂಹಲ ಜಾಸ್ತಿಯಾಗಿ ಇಲ್ಲಿನ ವ್ಯವಸ್ಥಾಪಕರಾಗಿರುವಂತಹ ಜೀವನ್ ಜಿ ಅವರು ಮತ್ತು ವೈದ್ಯರು ಸಹ ಅವ್ರ ಹತ್ರ ಅವರ ಮಾರ್ಗದರ್ಶನದಲ್ಲಿ ಮತ್ತು ಇಲ್ಲಿ ಉತ್ಪನ್ನಗಳನ್ನು ಮಾಡೋದು ಹೇಗೆ ಅಂತಲೂ ಕಲಿತ್ವಿ. ಮತ್ತು ಗೋವು ಮನೆಯಲ್ಲಿದ್ದರೆ ಒಬ್ಬರು ವೈದ್ಯರಿದ್ದ ಹಾಗೆ ಮನೆಯಲ್ಲಿರುವ ಎಲ್ಲ ರೋಗಗಳು ಸಹ ಗೋಮಾತೆಯಿಂದ ಸರಿ ಹೋಗುತ್ತೆ ಅಂತನ್ನುವಂಥ ವಿಚಾರವನ್ನು ನಾವು ತಿಳ್ಕೊಂಡ್ವಿ.